ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇಲ್ಲಿಂದ ಅಲ್ಲಿಗೆ ಹೋದ್ರೂ ಕಷ್ಟ, ಅಲ್ಲಿಂದ ಇಲ್ಲಿಗೆ ಬಂದ್ರೂ ಕಷ್ಟ. ಕಾರ್ಮಿಕರ ಗೋಳು ಒಂದೆರಡಲ್ಲ. ಕೊರೋನಾ ಸಂಕಷ್ಟ ಅಷ್ಟಿಷ್ಟಲ್ಲ. ಇದು ಕಾರ್ಮಿಕರ ಕಣ್ಣೀರಿನ ಕಥೆ. ಲಾಕ್ಡೌನ್ ಆದ್ಮೇಲೆ ರಾಜ್ಯ ಮತ್ತು ಹೊರ ರಾಜ್ಯ ಕಾರ್ಮಿಕರಿಗೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಾವು ಮೊದಲನೇ ದಿನದಿಂದಲೂ ಕೂಡ ನ್ಯೂಸ್ 18 ನಲ್ಲಿ ಮಾಹಿತಿಯನ್ನ ಕೊಡ್ತಾನೆ ಇದ್ವಿ. ಇವಾಗ ಏನೇನು ಸಮಸ್ಯೆ ಆಗ್ತಿದೆ ಹಂಗಾದ್ರೆ ಈ ಕಾರ್ಮಿಕರಿಗೆ ಅಂತಂದ್ರೆ, ಈಗ ಇಲ್ಲಿದ್ರು ಕಷ್ಟ, ಊರಿಗೆ ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ. ಕ್ವಾರಂಟೈನ್ ಹಾಕಿದ್ದಾರೆ ಕೆಲವರನ್ನ. ಸೊ ಅಲ್ಲಿ ಮೂಲಭೂತ ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ, ಊಟ ಸರಿಯಾಗಿ ಸಿಗ್ತಾ ಇಲ್ಲ, ನೀರು ಕೊಡ್ತಿಲ್ಲ ಅಂತ ಕೆಲವರೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ. ಸ್ವಂತ ಊರುಗಳಿಗೆ ತೆರಳಿದ್ರೆ ಸೋಂಕಿತರು ಅಂತ ನಮ್ಮನ್ನ ಟ್ರೀಟ್ ಮಾಡ್ತಾರೆ, ಆ ತರ ನೋಡ್ತಾ ಇದ್ದಾರೆ. ಕ್ವಾರಂಟೈನ್ಗೆ ಹೋಗೋಣ ಪರವಾಗಿಲ್ಲ, ಅದನ್ನೆಲ್ಲ ಫೇಸ್ ಮಾಡಿ ನಾವು ನಮ್ಮ ಮನೆಗೆ ಹೋದ್ರೆ ಸಾಕಪ್ಪ, ನಮ್ಮ ಕುಟುಂಬದವರನ್ನ ಸೇರ್ಕೊಂಡ್ರೆ ಸಾಕಪ್ಪ ಅಂತ ನಾವು ಕಷ್ಟಪಡ್ತಾ ಇದೀವಿ. ಬಟ್ ಕ್ವಾರಂಟೈನ್ ನೋಡಿದ್ರೆ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ನಮಗೆ ಸರಿಯಾಗಿ ನೀರು ಕೊಡ್ತಿಲ್ಲ, ಊಟ ಕೊಡ್ತಾ ಇಲ್ಲ ಅಂತ ಈಗ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರೋದು. ಲಾಕ್ಡೌನ್ ಇಂದ ಕಷ್ಟ ಆಗ್ತಾ ಇದೆ ಕಾರ್ಮಿಕರಿಗೆ. ಸೊ ಇಲ್ಲಿದ್ರೂ ಕಷ್ಟ, ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲಿ ಇದ್ರೂ ಕಷ್ಟ. ಇವಾಗ ಊಟ ತಿಂಡಿಗೆ ವ್ಯವಸ್ಥೆ ಎಲ್ಲ ಸರಿಯಾಗಿ ಆಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಸರಿಯಾಗಿ. ಸರಿ ಆಗಿದ್ದಾಗ್ಲಿ ನಮ್ಮ ಊರಿಗೆ ಹೋಗ್ಬಿಡೋಣ, ಕ್ವಾರಂಟೈನ್ ಆದ್ರೂ ಪರವಾಗಿಲ್ಲ, ಅದು 14 ದಿನ ಅಲ್ಲ, ಅದನ್ನ ಮುಗಿಸ್ಬಿಟ್ಟು ನಾವು ಮನೆಗೆ ಹೋಗೋಣ, ಮನೆಯವ್ರನ್ನ ಸೇರ್ಕೊಳ್ಳೋಣ ಅಂತಂದ್ರೆ, ಕ್ವಾರಂಟೈನ್ ಮಾಡಿದಾರಲ್ಲ ಅಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ವಂತೆ. ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಊಟ ಸರಿಯಾಗಿ ಸಿಗ್ತಾ ಇಲ್ಲ, ನೀರು ಕೊಡ್ತಿಲ್ಲ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ. ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದಾವೆ, ಅವ್ಕ್ ಹಾಲು ಕೂಡ ಸರಿಯಾಗಿ ಕೊಡ್ತಾ ಇಲ್ವಂತೆ. ಸಮಸ್ಯೆ ಆಗುತ್ತೆ ಹಿಂಗೆಲ್ಲ ಮಾಡಿದ್ರೆ. ಕ್ವಾರಂಟೈನ್ ಆಗೋದಕ್ಕೆ ಅವ್ರು ಒಪ್ಕೊಂಡು ಪಾಪ ಬಂದಿದ್ದಾರೆ, ಊರಿಗೆ ಹೋದ್ರೆ ಸಾಕಪ್ಪ, ಮನೆ ಸೇರ್ಕೊಂಡ್ರೆ ಸಾಕು ಅಂತ. ಸಂದರ್ಭದಲ್ಲಿ ಈ ತರ ಅವ್ರನ್ನ ಟ್ರೀಟ್ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಕಾರ್ಮಿಕರು ಬಂದಿದ್ದಾರೆ, ಅವರಿಗೆ ಸಂಕಷ್ಟ ಆಗ್ತಾ ಇದೆ. ಕ್ವಾರಂಟೈನ್ ಕೇಂದ್ರದಲ್ಲಿ ಯಾದಗಿರಿ ಕಾರ್ಮಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಕ್ವಾರಂಟೈನ್ಗಳಲ್ಲಿ ಮೂಲಭೂತ ಸೌಲಭ್ಯಗಳು ಮರೀಚಿಕೆ ಆಗ್ಬಿಟ್ಟಿದೆ ಅಂತ ಜನ ಅಲ್ಲಿ ಆರೋಪವನ್ನ ಮಾಡ್ತಾ ಇರೋದು. ಕ್ವಾರಂಟೈನ್ ಅಂತಂದ್ರೆ ಈಗ ಹಾಸ್ಟೆಲ್ಗಳಲ್ಲಿ, ಸ್ಕೂಲ್ಗಳಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇನಾಗಿದೆ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅವಾಂತರ ಆಗ್ಬಿಟ್ಟಿದೆ ಅಂತೆ. ಕುಡಿಯೋಕೆ ಯೋಗ್ಯ ನೀರು ಕೊಡ್ತಾ ಇಲ್ಲ, ಊಟದ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ, ಮತ್ತೆ ಚಿಕ್ಕ ಪುಟ್ಟ ಮಕ್ಕಳಿದೆ, ಕುಡಿಸೋದಕ್ಕೆ ಹಾಲಿಲ್ಲ ಅಂತ ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಶಹಾಪುರ ತಾಲೂಕಿನ ಬೇವಿನಹಳ್ಳಿ ಗ್ರಾಮದಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ ಒಂದು ಸ್ಕೂಲಲ್ಲಿ. ಮೊಟ್ಟಳ್ಳಿ ಮತ್ತೆ ಬಳಿಚಕ್ರ ತಾಣದ ಕಾರ್ಮಿಕರಿಗೆ ಕ್ವಾರಂಟೈನ್ ಮಾಡಿರೋದು. ಕಾರ್ಮಿಕರ ಹಿತ ಕಾಪಾಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ ಕ್ವಾರಂಟೈನ್ಗೆಲ್ಲ ಒಳಗಾಗಿದಾರಲ್ಲಿ ಸ್ಕೂಲಲ್ಲಿ ಇದಾರಲ್ಲ ಅವರಿಗೆ ಗಂಭೀರವಾದಂತ ಆರೋಪವನ್ನ ಯಾದಗಿರಿಯಲ್ಲಿ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ಬಂದಿರೋ ಕಾರ್ಮಿಕರು ಇವರೆಲ್ಲ ಸೌಲಭ್ಯ ಕೊಡ್ತಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. हम लोग की गर्भवती हुई है, इधर बाहर से खाना लेके आ रहे हैं हमारा लोग, उसको भी मार रहे हैं, उसको भी मार रहे हो। क्या करने के अंदर नहीं जोड़ रहा है, पुलिस है ना, ये गवर्नमेंट का, उसको सब करने का है ना, कुछ भी देने का है ना। मेरा लड़की दूध नहीं है, इतना चिल्ला रही, इतना रो रही, रात दिन 2 दिन हुआ हम लोग को दूध खाना भी नहीं मिला, पानी पिलाया था, इधर पानी भी नहीं, घोग में नहीं जा रहा है। ನಮ್ಗೆ ನೀರು ಬಾತ್ರೂಮ್ ನೀರು ಬಾತ್ರೂಮ್ ನೀರು ಯಾರು ಕೊಡ್ತಾರ? ಕೊಡಲ್ಲ. ನೀರಿನ ಬಾಟ್ಲಿ ನೋಡು, ಮ್ಯಾಲ 50 ಮಂದಿ 2 ಬಾಟ್ಲಿ ನೀರು ಕೊಟ್ಟ. ನೋಡಿ ಪಾಪ ಅವ್ರ ಕಷ್ಟನ ಮಹಿಳೆಯರ ಪಾಪ ಹೇಳ್ಕೊಳ್ತಾ ಇದ್ರು. ಬಾತ್ರೂಮ್ ಅಲ್ಲಿ ನೀರು ಕುಡೀರಿ ಅಂತ ಹೇಳ್ತಾರೆ, ಯಾರು ಕುಡಿತಾರೆ ಹೇಳಿ ಬಾತ್ರೂಮ್ ನೀರ್ನ? ದಿನಕ್ಕೆ 2 ಬಾಟ್ಲು ನೀರು ಕೊಡ್ತಾರಂತ, ಅದು ಎಲ್ಲಿಗೆ ಸಾಕಾಗುತ್ತೆ? ಇಷ್ಟೊಂದ್ ಜನ ಇದಾರೆ ಅವರು. ಮತ್ತೆ ಅಲ್ಲಿ ಪುಟ್ಟ ಮಗು ಬೇರೆ ಇದೆ. ತಾಯಿ ಹೇಳ್ತಾ ಇದ್ದಾರೆ ಮಗುಗೆ ಹಾಲು ಬೇಕು ಕುಡಿಯಕ್ಕೆ, ಹಾಲನ್ನು ಕೂಡ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ. ಈಗ ಅಧಿಕಾರಿಗಳ ಸಂಕಷ್ಟನೂ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ
ರಾಜ್ಯಗಳಿಂದ ಬಂದವನ್ನ ಕ್ವಾರಂಟೈನ್ ಮಾಡಬೇಕು, ಅವರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಇನ್ನೊಂದು ಕಡೆ ಈಗ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಇದೇ ಪರಿಸ್ಥಿತಿ ಆಗಿರೋದು. ಆಲ್ಮೋಸ್ಟ್ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಿದೆ. ಅವೆಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕು, ಅದೆಲ್ಲ ಅರ್ಥ ಆಗುತ್ತೆ. ಬಟ್ ಈ ಕ್ವಾರಂಟೈನ್ಗೆ ಪಾಪ ಅವ್ರು ಒಪ್ಕೊಂಡಿದ್ದಾರೆ, ಬಂದಿದ್ದಾರೆ, ಕ್ವಾರಂಟೈನ್ ಆಗಿದ್ದಾರೆ, ಅಧಿಕಾರಿಗಳು ಏನ್ ಹೇಳ್ತಾರೆ, ಇಲಾಖೆ ಏನ್ ಹೇಳುತ್ತೆ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇವರು ಕೂಡ ಅವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಲ್ಲ. ಈಗ ಬೇಸಿಕ್ ಏನ್ ಬೇಕು, ಬೇಸಿಕ್ ನೀಡ್ಸ್ ಅಂದ್ರೆ ಕುಡಿಯೋದಕ್ಕೆ ನೀರು ಬೇಕು, ಊಟ ತಿಂಡಿ ಸರಿಯಾಗಿ ಕೊಟ್ಟೆ ಅವ್ರೇನ್ ಗಲಾಟೆ ಮಾಡಲ್ಲ. ಈಗ ತಪಾಸಣೆ ಎಲ್ಲ ಮಾಡ್ಬೇಕು, ಅದೆಲ್ಲ ಸರಿ ಒಪ್ಕೊಳ್ಳೋಣ. ಬಟ್ ಈಗ ಊಟ ತಿಂಡಿ ನೀರು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಅಂದ್ರೆ ಸೊ ಎಂತ ಪರಿಸ್ಥಿತಿಯಲ್ಲಿ ಅವರು ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ, ಜೀವನ ಮಾಡ್ತಾ ಇದಾರೆ ನೋಡಿ. ಕೈಯಲ್ಲೆಲ್ಲ ಸೀಲ್ ತೋರಿಸ್ತಾ ಇದಾರೆ, ಪಾಪ ನಾವು ಕ್ವಾರಂಟೈನ್ಗೆ ಒಳಗಾಗಿದ್ದೀವಿ, ಟಾಯ್ಲೆಟ್ ನೀರನ್ನು ಕುಡೀರಿ ಅಂತ ಹೇಳ್ತಾರೆ. ಸೊ ಇದನ್ನ ಕುಡಿಯಕ್ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹಂಗೆ ಹೇಳಿದಾರಂತ ಅವ್ರಿಗೆ. ಈಗ ನೀರ್ ಯೋಗ್ಯವಾದಂತ ನೀರು ಕೊಡ್ತಾ ಇಲ್ಲ ಕುಡಿಯಕ್ಕೆ. ಅಲ್ಲಿ ಮಗು ತೋರಿಸಿ ತಾಯಿ ಹೇಳ್ತಾ ಇದಾರೆ, ಪಾಪ ತುಂಬಾ ದಿನ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗಪ್ಪ, ಅಲ್ಲಿ ಹೆಂಗಸರು ಮಾತಾಡೋದು ನಾವು ಕೂಡ ಕೇಳಿಸ್ಕೊಂಡ್ವಿ, ಎಂತ ಕಷ್ಟದ ದಿನಗಳು ಅಂತ ನಮಗೂ ಅರ್ಥ ಆಗ್ತಿದೆ. ನೀರು ಕೊಡ್ತಾ ಇಲ್ಲ, ಮಗುಗ್ ಹಾಲು ಕುಡಿಯೋಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ? ಪರ್ಟಿಕ್ಯುಲರ್ ಆಗಿ ಇಲ್ಲಿ ಈ ಸ್ಕೂಲಲ್ಲಿ ಎಷ್ಟು ಜನ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ? ಶರ್ಮಿತಾ, ಇದು ಯಾದಗಿರಿ ಜಿಲ್ಲೆ ಶಾಪೂರ್ ತಾಲೂಕಿನ ಬೇವಿನಹಳ್ಳಿ ಗ್ರಾಮದ ಏನಂತಂದ್ರೆ ಕಿತ್ತೂರಾಣಿ ಚೆನ್ನಮ್ಮನ ವಸತಿ ಶಾಲೆಯಲ್ಲಿ ಕ್ವಾರಂಟೈನ್ ಕೇಂದ್ರ ಕೂಡ ಆರಂಭ ಮಾಡಲಾಗಿದೆ. ಇಲ್ಲಿ ಸುಮಾರು 194ಕ್ಕೂ ಹೆಚ್ಚು ಏನಂತಂದ್ರೆ ಕ್ವಾರಂಟೈನ್ ಕೇಂದ್ರದಲ್ಲಿ ಕಾರ್ಮಿಕರು ಉಳಿದುಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಜಿಲ್ಲಾಡಳಿತ, ಅಲ್ಲಿನ ತಾಲೂಕು ಆಡಳಿತ ಕೂಡ ಅವರಿಗೆ ಅಗತ್ಯವಾಗಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ದಿವ್ಯ ನಿರ್ಲಕ್ಷ್ಯ ಮಾಡೋದ್ರಿಂದ ಅಲ್ಲಿನ ಕಾರ್ಮಿಕರು ಕೂಡ ನೋವು ಕೂಡ ತೋಡಿಕೊಂಡಿದ್ದಾರೆ. ನಮಗೆ ಮಕ್ಕಳಿಗೆ ಹಾಲು ಕುಡಿಸಲು ಹಾಲಿಲ್ಲ, ನೀರಿಲ್ಲ ಮತ್ತು ಊಟದ ಸಮಸ್ಯೆ ಕೂಡ ಆಗ್ತಾ ಇದೆ ಅಂತ ನೋವು ಕೂಡ ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಅಧಿಕಾರಿ ಏನಂತಂದ್ರೆ ಶಾಪುರ್ ತಹಸೀಲ್ದಾರ್ ಅವರ ಗಮನಕ್ಕೆ ಕೂಡ ನಾನು ತರುವಂತ ಕೆಲಸ ನ್ಯೂಸ್ 18 ತಂಡ ಕೂಡ ಮಾಡಿತ್ತು. ನಂತರ ಅಧಿಕಾರಿಗಳು ಕೂಡ ಏನಂತಂದ್ರೆ ಈಗಲೇ ತಹಸೀಲ್ದಾರ್ ಅವರು ಕೂಡ ಮಾತನಾಡಿ ನಾವು ಆದಷ್ಟು ಬೇಗ ಏನಂತಂದ್ರೆ ಅವರಿಗೆ ಅಗತ್ಯ ಸೌಕರ್ಯ ಕಲ್ಪಿಸುವಂತ ಕೆಲಸ ಕೂಡ ಮಾಡಿದ್ದೇವೆ ಮತ್ತು ಸದ್ಯಕ್ಕೆ ಅವರಿಗೆ ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ಕೂಡ ಕೈಗೊಳ್ಳಲಾಗಿದೆ ಎಂಬ ಭರವಸೆಯನ್ನು ಕೂಡ ತಹಸೀಲ್ದಾರ್ ಅವರು ಕೂಡ ಹೇಳಿದ್ದಾರೆ. ಶರ್ಮಿತಾ, ಅಂದ್ರೆ ಈಗ ಶಾರ್ಟೇಜ್ ಆಗ್ತಿದ್ಯಾ ಅಥವಾ ಸರಿಯಾಗಿ ಸಪ್ಲೈನೇ ಆಗ್ತಿಲ್ವಾ? ಏನ್ ಪ್ರಾಬ್ಲಮ್ ಆಗ್ತಿರೋದು? ಶರ್ಮಿತಾ, ಇದು ಏನಂತಂದ್ರೆ ಮಹಾರಾಷ್ಟ್ರದಿಂದ ಏಕೈಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಕೂಡ ಯಾದಗಿರಿ ಜಿಲ್ಲೆಗೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಜಿಲ್ಲಾಡಳಿತಕ್ಕೆ ಎಲ್ಲೋ ಒಂದ್ ಕಡೆ ಕಡಿಮೆ ಪ್ರಮಾಣದ ಕಾರ್ಮಿಕರು ಬರ್ತಾರೆಂಬ ನಿರೀಕ್ಷೆ ಇತ್ತು. ಆದ್ರೆ ಈಗ ಏಕೈಕಿ ಇಂದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಬರ್ತಾ ಇದ್ದಾರೆ. ಹೀಗಾಗಿ ಏನಂತಂದ್ರೆ ಏಕೈಕಿ ಕಾರ್ಮಿಕರು ಕೂಡ ಹೆಚ್ಚು ಬರ್ತಿರುವ ಕಾರಣ ಏನಂತಂದ್ರೆ ಕ್ವಾರಂಟೈನ್ ಕೇಂದ್ರದಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ಆಗ್ತಾ ಇದೆ. ಹೀಗಾಗಿ ಏನಂತಂದ್ರೆ ಈಗಾಗಲೇ ಮತ್ತೆ ಜಿಲ್ಲಾಡಳಿತ ಕೂಡ ಕ್ವಾರಂಟೈನ್ ಕೇಂದ್ರ ಹೆಚ್ಚಳ ಮಾಡುವ ಜೊತೆ ಎಲ್ಲಾ ಸೌಲಭ್ಯ ಕೊಡುವಂತ ಕೆಲಸ ಕೂಡ ಮಾಡ್ತಿದೆ. ಇಂಥದ್ರ ನಡುವೆ ಕೂಡ ಕೆಲವು ಸಮಸ್ಯೆಗಳು ಕೂಡ ಉದ್ಭವ ಕೂಡ ಆಗ್ತಾ ಇದಾವೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ನಾಗಪ್ಪ. ಈಗ ನಾವು ಸುದ್ದಿಯನ್ನ ಬಿತ್ತರಿಸಿದೀವಿ, ನೀವು ಕೂಡ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ. ಯಾವ ರೀತಿ ಕ್ರಮ ಕೈಗೊಳ್ತಾರೆ ನಾವು ನೋಡೋಣ. ಇನ್ನು ಉತ್ತರ